ನಮಸ್ತೆ ಎಲ್ಲರಿಗೂ. ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಿದ್ದಿದೆ. ಸೊ 21 ತಿಂಗಳು ಮಾಡಿದಷ್ಟು ಪುಣ್ಯದ ಫಲ ಇವತ್ತು ಮಾಡಿದ್ರೆ ಅಂಗಾರಕ ಚತುರ್ಥಿ ಅಂತ ಸಹ ಕರೀತಾರೆ. ಈ ವರ್ಷದ ಮೇ ತಿಂಗಳಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಿದ್ದಿದೆ. ತುಂಬಾ ಪುಣ್ಯ. ಗಣಪತಿ ವ್ರತ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದು ಎಷ್ಟೋ ಕಷ್ಟದ ಕೆಲಸಗಳನ್ನ ಈ ವ್ರತ ಮಾಡೋದ್ರ ಮೂಲಕ ನೆರವೇರಿಸ್ಕೋಬೋದು. ಸಾಲಬಾಧೆ, ಆರೋಗ್ಯ ಸಮಸ್ಯೆ, ಎಷ್ಟು ಕಷ್ಟಗಳಿರುತ್ತೆ. ಸೊ ಎಲ್ಲ ಕಷ್ಟಗಳಿಗೂ ಮುಕ್ತಿ ಅಂತಂದರೆ ಸಂಕಷ್ಟಹರನ ಪೂಜೆ ಮಾಡೋದು ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಪವಾಸ ಇರಬೇಕು. ಅತ್ಯಂತ ತುಂಬ ಪುಣ್ಯ. ಆ್ಯಕ್ಚುಲಿ ಮಂಗಳವಾರ ಬಿದ್ದಿದ್ದ ದಿನ ಮಾಡೋದು. ಪ್ರತಿ ತಿಂಗಳು ಬೀಳುತ್ತೆ, ಅಂದರೆ ಎಲ್ಲ ದಿನ ಮಂಗಳವಾರ ಬೀಳಲ್ಲ, ಪ್ರತಿ ತಿಂಗಳು. ಸೊ ಮಂಗಳವಾರ ಬಿದ್ದಿದ್ದು ಮಾಡೋದ್ರಿಂದ 21 ತಿಂಗಳು ಮಾಡಿದಷ್ಟು ಪುಣ್ಯದ ಫಲ. ಹೇಗೆ ಮಾಡೋದು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕು. ಸಂಜೆ ನಾವು ಚಂದ್ರನ ನೋಡಿ ಫಲಹಾರ ಸೇವಿಸಬೇಕು. ಹೇಗೆ ಪೂಜೆ ಮಾಡೋದು ಅಂದರೆ ಒಂದು ಪುಟ್ಟದು ಗಣಪತಿ ವಿಗ್ರಹ ಇದ್ದರೆ ಗಣಪತಿ ವಿಗ್ರಹನ ತೊಗೋಬೇಕು. ಪಂಚಾಮೃತ ಅಭಿಷೇಕ ನೈವೇದ್ಯ ಎಲ್ಲ ಮಾಡಬೇಕು. ಗಣಪತಿ ವಿಗ್ರಹ ಇಲ್ಲ ಅಂತಂದರೆ ತೊಪ್ಪೆ ತೊಗೊಂಡು ತೊಪ್ಪೆ ಮೇಲೆ 21 ಗರಿಕೆನ ಇಡೋದ್ರಿಂದ ಅದನ್ನು ಗಣೇಶ ಅಂತ ಪ್ರತಿಷ್ಠಾಪನೆ ಮಾಡ್ಬೋದು. ಅದು ಇಲ್ಲ ಅಂದರೆ ಅರಿಶಿನ ಇರ್ತಿಲ್ಲ, ಅರಿಶಿನ ಮುದ್ದೆ ಥರ ಮಾಡಿ, ಮೀನ್ಸ್ ಅರಿಶಿನಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಸಿ ಅದನ್ನು ಸಹ ಗಣಪತಿ ಅಂತ ಪ್ರತಿಷ್ಠಾಪನೆ ಮಾಡಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲನೂ ಹಚ್ಚಿ ಪೂಜೆ ಮಾಡುವಂಥದ್ದು. ಸೊ ಪೂಜೆ ಮಾಡಿ ಗಣೇಶನಿಗೆ ಕರ್ಜಿಕಾಯಿ ಅಥವಾ ಮೋದಕ ಯಾವುದೂ ಇಲ್ಲ ಅಂದರೆ ಕಡಲೆ ಬೆಲ್ಲನ ನೈವೇದ್ಯ ಮಾಡ್ಬೋದು. 2 ಪುಟ್ಟ ದೀಪ, ಮಣ್ಣಿನ ಹಣತೆ ದೀಪನ ಹಚ್ಚಿ ಬಿಳಿ ಹೆಕ್ಕದ ಹೂನ ಗಣೇಶನಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ 21 ಗರಿಕೆನೂ ಸಹ ಗಣೇಶನಿಗಿಷ್ಟ ಅರ್ಪಿಸ್ಬೇಕು. ಇದೆಲ್ಲ ಮಾಡಿ ಸಂಜೆ ಚಂದ್ರನ ನೋಡಿ ಸಜ್ಜಿಗೆ ಮಾಡಿ ಗಣೇಶನಿಗೆ ಎಡೆ ಮಾಡಿ ಆ ಸಜ್ಜಿಗೆನ ಚಂದ್ರನ ನೋಡಿ ತಿನ್ನುವಂಥದ್ದು. ಮಳೆ ಆ ಥರ ಏನಾದ್ರು ಆದರೆ, ವಾತಾವರಣ ಚೇಂಜ್ ಇದ್ದರೆ, ಚಂದ್ರ ಬರಲಿಲ್ಲ ಅಂಥ ಸಮಯದಲ್ಲಿ ಶಿವನ ತಲೆ ಮೇಲೆ ಅರ್ಧಾಕಾರದಲ್ಲಿ ಚಂದ್ರ ಇರ್ತಾನಲ್ಲ, ಅದಕ್ಕೆ ಗಂಧದ ಕಡ್ಡಿ ಹಚ್ಚಿ ಕೈ ಮುಗ್ದು ನಮ್ಮ ಕಷ್ಟಗಳೇನೇನಿದೆ ಅದನ್ನೆಲ್ಲ ಗಣಪತಿ ಹತ್ರ ಹೇಳ್ಕೊಂಡು ಕೈ ಮುಕ್ಕೊಂಡು ಫಲಹಾರನ ಸೇವಿಸುವಂಥದ್ದು. ಕೆಲವರು ನೀರು ಕುಡಿದೇ ಉಪವಾಸ ಇರ್ತಾರೆ. ಇಲ್ಲ ಹಣ್ಣು ಹಂಪಲು ಅಥವಾ ಹಾಲು ಆ ಥರ ಕುಡ್ಕೊಂಡು ಸಹ ಇರ್ಬೋದು. ನಿಟ್ಟು ಉಪವಾಸನೇ ಇರಬೇಕು ಅಂತ ಸಹ ಏನಿಲ್ಲ. ನಮ್ಮ ಕಷ್ಟಗಳು ಏನೇನಿದೆ ಎಲ್ಲರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಎಲ್ಲರೂ ಎಲ್ಲ ಕಷ್ಟಕ್ಕೆ ಸ್ಪಂದಿಸಲ್ಲ. ದೇವರು ಸ್ಪಂದಿಸ್ದೆ ಬೇರೆ ಯಾರೂ ಸ್ಪಂದಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಏಕೆಂದರೆ ನಾವು ಒಬ್ಬರ ಹತ್ರ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಅದು ಒಂದು ಕಷ್ಟನ ಇನ್ನೊಬ್ಬರ ಹತ್ರ ಅವ್ರಿಗಾದಂಥ ರೀತಿಲಿ ಹೇಳ್ಕೊಂಡು ಪ್ರಯೋಜನ ತೊಗೊತಾರೆ. ಮನುಷ್ಯ ಹತ್ರ ಕಷ್ಟನೇ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಅದ್ರ ಬದಲು ಮರಗಿಡಗಳ ಹತ್ರ ಅಥವಾ ದೇವ್ರ ಮುಂದೆ ಫೋಟೋದ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ದೇವರು ಅವನಿಗಾದ ರೀತಿಲಿ ನಮಗೆ ಸ್ಪಂದಿಸ್ತಾನೆ ಅಂತಲೇ ಹೇಳ್ಬೋದು. ಯಾರ್ಯಾರು ಸಂಕಷ್ಟ ವ್ರತನ ಮಾಡಬೇಕು ಅಂತ ಇದ್ದೀರಾ, ಈ ಸರಳ ವಿಧಾನದಲ್ಲಿ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿಲಿ. ಇನ್ಕ್ಲೂಡಿಂಗ್ ನನ್ನ ಕಷ್ಟಗಳು ಬಗೆಹರಿಸ್ತಾನೆ ಗಣೇಶ ಅಂತ ನಂಬಿದ್ದೀನಿ. ಇದ್ರ ಜೊತೆಗೆ 21 ಸಲ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಿದೆ. ಗಣೇಶನ ಒಲಿಸ್ಕೊಳ್ಳೋದು ತುಂಬ ಈಸಿ. ಗಣೇಶ ಒಂದು ಸಲ ಕಂಡುಬಿಡೋವರೆಗೆ ಕಷ್ಟ, ಕಂಡುಬಿಟ್ಟ ಮೇಲೆ ಖಂಡಿತ ಗಣೇಶ ತುಂಬ ಚೆನ್ನಾಗಿ ಒಲಿತಾನೆ, ನಮ್ಮ ಎಲ್ಲರ ಕಷ್ಟಗಳನ್ನ ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು. ಯಾರ್ಯಾರು ಮೊದಲಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.